ದೇಹ ಶಾಶ್ವತವಲ್ಲ. ಎಲ್ಲರಿಗೂ ಗೊತ್ತಿರುವ ಸತ್ಯ ಇದು. ಅಶಾಶ್ವತವಾದ ದೇಹ ಬಿದ್ದು ಹೋದ ಮೇಲೆ ನಮಗೆ ಅಸ್ತಿತ್ವ ಇರೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಆದರೆ ಈ ದೇಹ ಬಿದ್ದು ಹೋದ ಮೇಲೂ ನಮಗೊಂದು ಶಾಶ್ವತತೆ ಇದೆ, ನಾವು ನಿರಂತರವಾಗಿ ಬದುಕೋದಕ್ಕೆ ಸಾಧ್ಯ ಇದೆ ಅಂತ ಒಬ್ಬ ಅನುಭವಿ ಹೇಳ್ತಾನೆ. ಹೇಗದು ಅಂದರೆ, ಈ ದೇಹ ಬಿದ್ದು ಹೋದ ಮೇಲೂ ಯಶಸ್ಸೆನ್ನುವ ದೇಹದಲ್ಲಿ ನೀನು ಬದುಕಿರಬಹುದು. ದೇಹೇ ಪಾತಿನಿ ಕಾರಕ್ಷ ಯಶೋರಕ್ಷ್ಯಮಪಾತವತ್ ನರಃ ಪತಿತ ಕಾಯೋಪಿ ಯಶಃಕಾಯೇನ ಜೀವತಿ. ಬಿದ್ದು ಹೋಗುವ ದೇಹಕ್ಕಾಗಿ ಯೋಚಿಸಬೇಡ, ಎಂದೆಂದೂ ಅಳಿಯದ ಯಶಸ್ಸಿಗಾಗಿ ಪ್ರಯತ್ನಿಸು. ನಿನ್ನ ದೇಹ ಬಿದ್ದು ಹೋದ ಮೇಲೂ ನೀನು ಆ ಯಶಸ್ಸೆನ್ನುವ ದೇಹದೊಡನೆ ಬದುಕಿರ್ತಿ ಅಂತ ಅವನು ಹೇಳುತ್ತಾನೆ. ಯಶಸ್ಸು ಅಂದರೆ ಏನು? ಯಶಸ್ಸು ಸತ್ಕಾರ್ಯದಿಂದ ಬರುವಂತಹ ಒಂದು ಫಲ. ಒಳಿತು ಮಾಡಿದರೆ ಲೋಕದಲ್ಲಿ ಹೆಸರು ಉಳಿಯತ್ತೆ, ಅದು ಯಶಸ್ಸು. ಯಶಸ್ಸಿಗಾಗಿ ಪ್ರಯತ್ನಿಸೋಣ ಅಲ್ವಾ? ಶುಭಂ ಭೂಯಾತ್.